शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇವತ್ತು ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಜಯಪುರ ಜಿಲ್ಲೆಯ ಜನತೆಗೆ, ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ। ಇವತ್ತು ನಾನು ಇಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವ್ಯವಾದಂಥ ಮೂರ್ತಿ ಇದೆ, ಈ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ। ಎಲ್ಲ ದಲಿತ ಒಕ್ಕೂಟದ ಯುವಕ ಮಿತ್ರರು ಅದರಲ್ಲಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾಗಿ ಇವತ್ತು ಸಹ ಅವರು ಆಚರಣೆಯನ್ನು ಮಾಡಿದ್ದಾರೆ। ಹೀಗಾಗಿ ಈಗ ಸರ್ಕಾರದಿಂದ ಈಗ ಕಾರ್ಯಕ್ರಮ ಇದೆ, ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲರೂ ಕೂಡ ಇವತ್ತು ಸಹ ಭಾಗವಹಿಸ್ತಾ ಇದ್ದೀವಿ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ಸಹ ಕೊಟ್ಟಿದ್ದಾರೆ। ಇವತ್ತು ಭಾರತ ದೇಶದಲ್ಲಿ ಯಾವಾಗ ಅಸಮಾನತೆ ಇತ್ತು, ಇವತ್ತು ಸಮಾನತೆ ಸಿಗಬೇಕು, ಎಲ್ಲ ಜಾತಿ ವರ್ಗದ ಜನರಿಗೆ ಇವತ್ತು ಸಹ ಗೌರವದಿಂದ ಇವತ್ತು ಸಹ ಬದುಕಬೇಕು, ಒಂದು ಸಮಾಜ ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸನ್ನು ಇಟ್ಟುಕೊಂಡು ಇವತ್ತು ಏನು ಬೌದ್ಧರ ಆಶಯ, ಎಲ್ಲ ಬಸವಾದಿ ಶರಣರ ಆಶಯದಂತೆ ಈ ಶ್ರೇಷ್ಠವಾದಂಥ ಸಂವಿಧಾನವನ್ನ ಇವತ್ತು ಕೊಟ್ಟು ಇವತ್ತು ಇಡೀ ವಿಶ್ವದಲ್ಲೇ ಮಾದರಿಯಾದಂಥ ಸಂವಿಧಾನ, ಅವರ ಒಂದು ಕೊಡುಗೆಯನ್ನ ಅದನ್ನ ಸ್ಮರಿಸುವಂತ ಇವತ್ತೊಂದು ಸಹ ದಿನ। ಇವತ್ತು ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮನ್ನ ಸಲ್ಲುವಂತ ಕೆಲಸ ಆಗಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಚರಣೆಯಲ್ಲಿ ಭಾಗವಹಿಸ್ತೇವೆ। शकील भाई फोन लगा बोल व्हाट्सएप पे डाले था क्या ना जतनाल का डाले था क्या वो डाल तक वहां वीडियो ये आए सर ये लगान देगा लोगों लोगों लगा दे ನೀರಾವರಿ ಹರಿಕಾರರು ದಲಿತ ಸಂಘಟನೆಗಳ ಮಹಾಒಕ್ಕೂಟದಿಂದ ರಕ್ತ ಶಿಬಿರವನ್ನು ಆಯೋಜಿಸಿದ್ದಾರೆ। ಅವರಿಗೆ ವೇದಿಕೆಗೆ ಎಲ್ಲ ಪರಿಶ್ರಮವನ್ನು ನಮ್ಮ ಕೊಡ್ತೇವೆ। ಸಂವಿಧಾನ ಮುಷರಫ್ ಅವರು ಬಂದಿದ್ದಾರೆ। ಎಲ್ಲರೂ ಕೂಡಿ ಈ ಮಹಾ ಒಕ್ಕೂಟದ ಒಂದು ರಕ್ತದಾನ ಶಿಬಿರವನ್ನ ನೆರವೇರಿಸಬೇಕಂತ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಜೈ ಭೀಮ್ ನಮನದಿಂದ ಕೇಳ್ಕೊಳ್ತೇವೆ। ನೀರಾವರಿ ಹರಿಕಾರರು ಮುಂದೆ ಬರಬೇಕು। ರಕ್ತದಾನದ ಶಿಬಿರವನ್ನದಲ್ಲಿ ಎಲ್ಲ ಹಿರಿಯರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಕಾಂಗ್ರೆಸ್ ಮುಖಂಡರು ಮುಸ್ತಫಾ ಅವರು, ರಾಜು ಆಳ್ಗೂರ್ ಅವರು
ಈ ರೀತಿ ಎಲ್ಲ ಒಬ್ಬ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಇವತ್ತು ಜಯಂತಿಯನ್ನು ಮಹಾತ್ಮ ಒಕ್ಕೂಟ ವತಿಯಿಂದ ಏರ್ಪಡಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಾಗಿ ಭಾಗವಹಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಕೋರಿ, ಇವತ್ತು ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶಕ್ಕೆ ಒಂದು ಶ್ರೇಷ್ಠವಾದಂತ ಒಂದು ಸಂವಿಧಾನವನ್ನ ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ್ನ 135 ಜಯಂತ್ಯೋತ್ಸವ ನಾವೆಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತು ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನನಗೆ ಒಬ್ಬ ಪ್ರೊಫೆಸರು ಒಬ್ಬ ಡಾಕ್ಟರು ನನಗೆ ಒಂದು ಸಂದೇಶವನ್ನು ಕೊಟ್ಟರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರ, ನೀವು ಎಷ್ಟು ದೀರ್ಘಾಯುಷವಾಗಿ ಬಾಳ್ತಿರೋದು ಪ್ರಮುಖವಲ್ಲ, ಹೌ ಲಾಂಗ್ ಯು ಲಿವ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಲಿವ್ ಇಸ್ ಇಂಪಾರ್ಟೆಂಟ್. ನೀವು ಹೆಂಗೆ ಬದುಕ್ತೀರಿ ಅದು ಮಹತ್ವದ ಅಂತ ಮಾತಾಡ್ತಾರೆ. ಅದಕ್ಕೆ ಇವತ್ತು ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮದಲ್ಲಿ ರಕ್ತ ಶಿಬಿರವನ್ನ ಹಮ್ಮಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮೂಲಕ ಇವತ್ತು ಸಹ ಅರ್ಥಪೂರ್ಣವಾಗಿ ಇವತ್ತು ಎಲ್ಲ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಕೂಡಿ ಇವತ್ತು ಈ ರಕ್ತ ಶಿಬಿರ ಮಾಡಿದ್ರೆ ಎಲ್ಲರಿಗೂ ಕೂಡ ನಾನು ಆ ಸಂಘಟಕರಿಗೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮುಂದುವರಿಬೇಕು. ಈ ರೀತಿ ಜನಪರವಾದಂತ ಕಾರ್ಯಕ್ರಮಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತದ ಮೇರೆಗೆ ನಡಿಬೇಕು ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ 135ನೇ ಜಯಂತ್ಯೋತ್ಸವದ ನಾನು ಶುಭಾಶಯಗಳನ್ನು ಕೋರಿ ಬಹಳ ಸಂತೋಷದಿಂದ ಬಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಈ ಒಂದು ರಕ್ತ ಶಿಬಿರಕ್ಕೆ ಬಂದು ಭೇಟಿ ಕೊಟ್ಟು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಅಂತ ಮಾತನ್ನು ಹೇಳ್ತೇನೆ. ನಮಸ್ಕಾರಗಳು. ಜೈ ಭೀಮ್. ಹಲೋ 135ನೇ ಜಯಂತಿ ಅಂಗವಾಗಿ